ಕುಶಾಲನಗರದ ಗೊಂದಿಬಸವನಹಳ್ಳಿಗೆ ತೆರಳುವ 9ನೇ ಕ್ರಾಸ್ ಚೆನ್ನಮ್ಮ ಕೆಂಗಮ್ಮ ರಸ್ತೆ ನಿವಾಸಿಗಳು ಹಲವಾರು ವರ್ಷಗಳಿಂದ ಸುಸಜ್ಜಿತ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಕಂಡುಬಂದಿದ್ದು, ವಾಹನ ಸವಾರರು ಹಾಗೂ ಸ್ಥಳೀಯ ನಿವಾಸಿಗಳು ಭಾರೀ ತೊಂದರೆ ಅನುಭವಿಸುತ್ತಿದ್ದು, ಹೊಸ ರಸ್ತೆ ಹಾಗೂ ಒಳಚರಂಡಿ ನಿರ್ಮಿಸಿಕೊಡಲು ಕೋರಿ ಕುಶಾಲನಗರ ಪುರಸಭೆ ಅಧಿಕಾರಿಗಳಿಗೆ ಕೊಡಗು ಅಭಿವೃದ್ಧಿ ಸಮಿತಿಯ ಮುಖಾಂತರ ಮನವಿ ಸಲ್ಲಿಸಿದರು. 9ನೇ ಕ್ರಾಸ್ ಇದು ಕುಶಾಲನಗರ. ದಯವಿಟ್ಟು ನಮ್ಮ ಪುರಸಭೆಯ ಅರ್ಬಸ್ ಸರ್ ಅವರು ಸ್ವಂತವಾಗಿ ನಮ್ಮ ಮನೆ ಕೆಲಸ ಅಂತ ತಿಳ್ಕೊಂಡು ಆದಷ್ಟು ಬೇಗ ಇದು ಕೆಲಸ ಮಾಡಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಕೊಡಗು ಅಭಿವೃದ್ಧಿ ಸಮಿತಿಯ ಪರವಾಗಿಯೂ ಸಾರ್ವಜನಿಕರ ಪರವಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ರಸ್ತೆ ಈ ಸಂದರ್ಭ ಮಾತನಾಡಿದ ಗ್ರಾಮಸ್ಥರು, ಗೊಂದಿಬಸವನಹಳ್ಳಿಗೆ ಹೋಗುವ 9ನೇ ಕ್ರಾಸ್ ಚೆನ್ನಮ್ಮ ಕೆಂಗಪ್ಪ ರಸ್ತೆ 2013ರಲ್ಲಿ ಮನೆ ನಿರ್ಮಾಣ ಮಾಡುವಾಗ ಈ ಪಕ್ಕದಲ್ಲಿ ಆಗಿರುವ ರಸ್ತೆಯಲ್ಲಿ ಒಂದೇ ಒಂದು ಮನೆ ಸಹ ಇರಲಿಲ್ಲ. ಈಗಲೂ ಸಹ ನಮ್ಮ ರಸ್ತೆಯಲ್ಲಿ ಇರುವಷ್ಟು ಮನೆಗಳು, ಜನಸಂಖ್ಯೆ ಆ ರಸ್ತೆಯಲ್ಲಿ ಇಲ್ಲ. ಆ ರಸ್ತೆ ಮಾಡಿರೋದಕ್ಕೆ ನಮ್ಮ ವಿರೋಧ ಇಲ್ಲ. ನಮ್ಮ ರಸ್ತೆ ಯಾಕೆ ನಿರ್ಲಕ್ಷ್ಯ ಮಾಡಿದ್ದೀರಿ ತಿಳಿಯುತ್ತಿಲ್ಲ. ಯಾವುದೇ ತೆರಿಗೆ ಸಹ ಬಾಕಿ ಇರುವುದಿಲ್ಲ. ಆದರೂ ಸಹ ತಾರತಮ್ಯ ಏಕೆ? ಆದರೆ ಆ ರಸ್ತೆಗಿಂತ ಮೊದಲು ನಮ್ಮ ರಸ್ತೆಯಲ್ಲಿ ಮನೆಗಳು ಮತ್ತು ಮತದಾರರು ಹೆಚ್ಚಾಗಿ ಇರುವುದು. 2013ರಿಂದಲೂ ಎಲ್ಲ ಕಡೆ ಕೇಳಿ ಸುಮ್ಮನೆ ಕುಳಿತಿದ್ದೇವೆ. ಈಗ ನಮ್ಮ ಏರಿಯಾ ಪ್ರತಿನಿಧಿ ಯಾರೆಂಬುದೇ ತಿಳಿಯುತ್ತಿಲ್ಲ. ಮುಂಬರುವ ಚುನಾವಣೆಯಲ್ಲಿ ಮತಯಾಚನೆಗೆ ಬರುವಾಗ ಈ ಬಗ್ಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ನಮ್ಮ ರಸ್ತೆಯ ಮತದಾರರು ಚರ್ಚಿಸಿರುತ್ತೇವೆ. ಹಾಗಾಗಿಯೇ ಈ ಹಿಂದೆ ನೀಡಿದ್ದ ಮನವಿಗಳನ್ನು ಹರಿದು ಗಾಳಿಗೆ ತೂರಿದ್ದೇವೆ. ಮುಳ್ಳುಸೋಗೆ ಪಂಚಾಯಿತಿ ಹೋಗಿ ಪುರಸಭೆ ಆಗಿದ್ದು, ಮುಖ್ಯ ಅಧಿಕಾರಿಗಳು ಆಗಿಂದಾಗೆ ಬದಲಾಗುತ್ತಿರುವುದರಿಂದ ನಮ್ಮ ಮೌಖಿಕ ಮತ್ತು ಲಿಖಿತ ಮನವಿಗಳು ಕಸದ ಬುಟ್ಟಿ ಸೇರುತ್ತಿವೆ. ಈಗಲಾದರೂ ನಮ್ಮ ಸಮಸ್ಯೆ ಬಗೆಹರಿಸಲು ಸಂಬಂಧಪಟ್ಟವರು ಕ್ರಮ ತೆಗೆದುಕೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು. 14 ವರ್ಷ ಆಯಿತು ನಾವು ಮನೆ ಕಟ್ಟಿ. ರೋಡ್ ಇಲ್ಲ, ಚರಂಡಿ ಇಲ್ಲ, ವಾಹನಗಳು ಬರೋಕ್ಕಾಗಲ್ಲ. ಜನಗಳು ಬಂದರೆ ಕೆಳಗಡೆ ನಿಲ್ಲಿಸ್ಬರ್ಬೇಕು. ಈ ಥರ ಇರೋವಾಗ ಏನು ಮಾಡೋದು? ನಮಗೆ ರೋಡ್ ಮಾಡಿಕೊಡ್ಬೇಕು. ಚೆನ್ನಮ್ಮ ಕೆಂಗಪ್ಪ ಅಡ್ಡ ರಸ್ತೆ 9ನೇ ಬ್ಲಾಕು, ಕಾಳಭೈರವೇಶ್ವರ ಬಡಾವಣೆ. ಅದು ನಾವು ಬಂದು 9 ವರ್ಷ ಆಯಿತು. ಮನೆಗೆ ರೋಡ್ ಸರಿ ಇಲ್ಲ. ಎಷ್ಟು ಹೇಳಿದ್ರು ಯಾರು ಇದು ಮಾಡ್ತಾ ಇಲ್ಲ. ನಮಗೆ ಗಾಡಿ ಓಡಿಸೋದು ಎಷ್ಟು ಪ್ರಾಬ್ಲಮ್ ಅಂದರೆ, ಆಗಾಗ ಬಿದ್ದಿದ್ದೀವಿ, ಕಾಲೆಲ್ಲ ಟ್ವಿಸ್ಟ್ ಆಗಿದೆ. ತುಂಬ ಕಷ್ಟ ಆಗ್ತದೆ. ಕಾರು ಅದೆಲ್ಲ ತೊಗೊಂಬರೋಕ್ಕೆ, ಓಡಾಡೋಕ್ಕೇ ತುಂಬ ಕಷ್ಟ ಆಗ್ತಿದೆ ಎಲ್ಲರಿಗೂ ಸಹ. ರೋಡ್ ಸರಿ ಆದರೆ ಸ್ವಲ್ಪ ಪರವಾಗಿಲ್ಲ. 9ನೇ ಕ್ರಾಸ್ ಚೆನ್ನಮ್ಮ ಕೆಂಗಪ್ಪ ರಸ್ತೆ ಕಾಳಭೈರೇಶ್ವರ ಬಡಾವಣೆ ನಿವಾಸಿಗಳು ಈ ದಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಚೀಫ್ ಆಫೀಸರ್ಗೆ ಅಪ್ಲಿಕೇಶನ್ ಕೊಡಲಿಕ್ಕೆ ಅಂತ ಬಂದಿದ್ದೇವೆ. ನಮ್ಮ ರಸ್ತೆ ಸರಿ ಇಲ್ಲ, ಮತ್ತು ಚರಂಡಿಗಳಿಲ್ಲ. ಒಂದು ಮಳೆಗೆ ಚರಂಡಿ ಪೂರ ಗುಂಡಿ ಬೀಳುತ್ತೆ. ಓಡಾಡೋಂಥ ಜನಗಳಿಗೆ ತೊಂದರೆ ಆಗ್ತಾಯಿದೆ. ಬೈಕಲ್ಲೂ ಕೂಡ ಓಡಾಡೋಕ್ಕಾಗಲ್ಲ, ಕಾಲ್ನಡಿಗೆಯಲ್ಲಿ ಓಡಾಡೋಕ್ಕಾಗಲ್ಲ. ದಪ್ಪ ಕಲ್ಲುಗಳು ಹೇಳ್ತದೆ ಮಳೆ ಬಂದಂಥ ಸಮಯದಲ್ಲಿ. ಆದ್ದರಿಂದ ಈ ದಿನ ಬಂದು ಅಪ್ಲಿಕೇಶನ್ ಕೊಟ್ಟು ಸಹಾಯಕರ ಅಭಿಯಂತರು ಅವ್ರಿಗೂ ಕೂಡ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೇವೆ. ಆದಷ್ಟು ಬೇಗ, ಈಗ ಮಾತಾಡಿ ಬಂದೆ ನಾನು, ಈಗ ಅವರು ಆದಷ್ಟು ಬೇಗ ಇವತ್ತು ನಾಳೆಯಲ್ಲಿ ಎಕ್ಸ್ಟಿಮೇಟ್ ಮಾಡಿ ನಾವು ಕೆಲಸಕ್ಕೆ ಆದಷ್ಟು ಬೇಗ MLA ಕೋಟದಲ್ಲಿ ಯಾವ್ದಾರು ಒಂದು ಹೋಟೆಲ್ದಲ್ಲಿ ಸೇರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ಎಲ್ಲರಿಗೂ ಒಂದು ಧನ್ಯವಾದ. ಆದಷ್ಟು ಬೇಗ ನಮಗೆ ಕೆಲಸವನ್ನು ಮಾಡಿಕೊಡ್ಲಿ. ಕೊಡಗು ಅಭಿವೃದ್ಧಿ ಸಮಿತಿ ಇದರ ಪರವಾಗಿ ನಾವು ಕೇಳಿಕೊಳ್ಳುವುದೇನೆಂದರೆ, ಕುಶಾಲನಗರದ ಚೆನ್ನಮ್ಮ ಕೆಂಗಪ್ಪ ರಸ್ತೆ 9ನೇ ಕ್ರಾಸ್ ಇಲ್ಲಿ ಹಲವಾರು ವರ್ಷಗಳಿಂದ ರಸ್ತೆ ಇಲ್ಲ, ಓಡಾಡಲಿಕ್ಕೆ ಸರಿಯಾದ ಒಂದು ರಸ್ತೆ ಇಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಂದ ಮನವಿ ಬಂದಿದೆ. ಇದಕ್ಕಿಂತ ಮೊದಲು 20 ವರ್ಷದಿಂದಲೂ ಇಲ್ಲಿ ರಸ್ತೆ ಇಲ್ಲ. ಹೆಚ್ಚು ಕಮ್ಮಿ ಒಂದು 100 ಮನೆ ಇದೆಯಲ್ಲ, ಹೆಚ್ಚು ಕಮ್ಮಿ ತುಂಬ ಮನೆಗಳಿದೆ. ಅದೇ ಲೆಕ್ಕ ಹೇಳಿಕ್ಕೆ ಬರಲ್ಲ. ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಮತ್ತು ರಸ್ತೆ ವ್ಯವಸ್ಥೆ ಇಲ್ಲ ಅಂತ ಬಿಟ್ಟು ಸಾರ್ವಜನಿಕರಿಂದ ದೂರುಗಳು ಬಂದಿರ್ತದೆ. ಸಾರ್ವಜನಿಕರ ಪರವಾಗಿ ಕೊಡಗು ಅಭಿವೃದ್ಧಿ ಸಮಿತಿ ಒಂದು ಹೇಳಿಕೆ ಕೊಡುತ್ತೇನೆಂತಂದರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಸನ್ಮಾನ್ಯ ಶಾಸಕರಾದ ನಮ್ಮ ಮಂತರಗೌಡರವರು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಆದಷ್ಟು ಬೇಗ ಜನಸಾಮಾನ್ಯರಿಗೆ ಬೇಕಾಗುವಂಥ ಈ ರಸ್ತೆ ಕಾರ್ಯಕ್ರಮವನ್ನು ಇದನ್ನು ಆದಷ್ಟು ಬೇಗ ಪೂರ್ತಿಗೊಳಿಸಬೇಕೆಂದು ಕೊಡಗು ಅಭಿವೃದ್ಧಿ ಸಮಿತಿಯ ಪರವಾಗಿ ಕೇಳಿಕೊಳ್ತೇವೆ. ಈ ಸಂದರ್ಭ ಕೊಡಗು ಅಭಿವೃದ್ಧಿ ಸಮಿತಿಯ ದಾವೂದ್, ಗ್ರಾಮಸ್ಥರು ಉಪಸ್ಥಿತರಿದ್ದರು.